ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನಿಮ್ಮ ಪೂಜಾ. ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರು ಎಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡೆ. ಇವತ್ತು ಕೆಲವೊಂದು ಡೌಟ್ಗಳು ಇರ್ತವೆ. ಯಾಕಂದ್ರೆ ಪ್ರತಿಯೊಬ್ಬರು ಮನುಷ್ಯರ ಅನುಕೂಲ ಅಲ್ಲಿ ಡೌಟ ಅನೇಕ ನಮ್ಮ ಪ್ರಶ್ನೆಗಳು ಉದ್ಭವಿಸೋದು. ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡುವಂಥ ಒಂದು ಸಣ್ಣ ಪ್ರಯತ್ನ. ಯಾಕಂದ್ರೆ ಸ್ವಾಮಿ ಸೇವೆ ಅಂದ್ರೆ ಅಷ್ಟು ಸರಳ ಅಲ್ಲ, ಸ್ವಾಮಿ ಸೇವಾ ಅಂದರೂ ಅಷ್ಟು ಕಠಿಣ ಅಲ್ಲ. ಅದೆರಡೂ ಮಧ್ಯಂತರವಾಗಿದೆ ಸ್ವಾಮಿ ಮಹಾರಾಜರ. ಯಾವಾಗ ನಾವು ಸ್ವಾಮಿ ಮಹಾರಾಜರಿಗೆ ಸಂಪೂರ್ಣವಾಗಿ ಶರಣ ಹೋಗ್ತೇವೆ, ಯಾವಾಗ ಅವ್ರ ಮ್ಯಾಗ ನಾವು ಪೂರ್ಣ ವಿಶ್ವಾಸ ಮನಸ್ಸಾಗ ಒಂದು ಎಳ್ಳು ಕಾಳಟ್ಟು ಡೌಟ್ ಇಲ್ಲದ ಅವ್ರ ಮ್ಯಾಗ ಪೂರ್ಣ ವಿಶ್ವಾಸ ಬರ್ತಿದ್ಲ, ಆವಾಗ ಸ್ವಾಮಿ ಮಹಾರಾಜರ ನಮ್ಮ ಜೀವನದಾಗ ಚಮತ್ಕಾರಗಳನ್ನ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಸ್ವಾಮಿ ಮಹಾರಾಜರಂದ್ರೆ ದತ್ತಾತ್ರೇಯ ಅವರ 3ನೇ ಅವತಾರ. ನಮ್ಮೆಲ್ಲರಿಗೂ ಗೊತ್ತೈತಿ ಸ್ವಾಮಿ ಮಹಾರಾಜರ ಯಾವ ರೀತಿ ತಮ್ಮ ಭಕ್ತರಿಗೆ ಪ್ರಚಿತಿಯನ್ನು ನೀಡಿದಾರೋ. ನಾವು ಸುತ್ತಮುತ್ತ ನೋಡ್ತಿರ್ತೇವೆ, ಅನೇಕ ವಾಟ್ಸಪ್ ಗ್ರೂಪ್ದಾಗ ಕೇಳ್ತಿರ್ತೇವೆ, ಅನೇಕ ಯೂಟ್ಯೂಬ್ ಮುಖಾಂತರ ಕೆಲವರು ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊತಾರೆ. ಆವಾಗ ಅವ್ರ ಅನುಭವಗಳನ್ನ ಕೇಳಿದ ಕೂಡಲೇ ನಮಗೂ ಅನಿಸ್ತೈತಿ, ಯಾಕಪ್ಪ ಸ್ವಾಮಿ ಮಹಾರಾಜರು ನಮಗಿನ್ನ ನಾವು ಇಷ್ಟೆಲ್ಲ ಸೇವೆ ಮಾಡ್ಕೋದು ನಮ್ಗೆ ಯಾಕಿನ್ನ ಫಲ ಕೊಡ್ಕೊತಿಲ್ಲ. ಎಷ್ಟೋ ಜನರಿಗೆ 2-3 ದಿನದಾಗ 2 ತಿಂಗಳದಾಗ ಸೇವೆ ಮಾಡಿದ್ರು ಕೂಡ ಎಷ್ಟು ಒಳ್ಳೆಯ ಅನುಭವ, ಎಷ್ಟು ಒಳ್ಳೆಯ ಪ್ರಚಿತಿಯನ್ನು ನೀಡ್ಕೋದಾರು. ಸ್ವಾಮಿ ಮಹಾರಾಜರು ನನ್ನ ಜೀವನದಾಗ ಯಾಕೆ ಈ ರೀತಿ ಪರೀಕ್ಷೆ ತೊಗೋಕೋದಾರ ಅಂತೇಳಿ ನೀವೆಲ್ಲರೂ ಮನಸ್ಸಾಗ ಪ್ರಶ್ನೆ ಉದ್ಭವಿಸ್ತೈತಿ. ಅಥವಾ ನಮಗೆ ನಾವು ಕೇಳ್ತಿರ್ತೇವೆ, ಅಥವಾ ಕೆಲವೊಂದು ಸಲ ಈ ರೀತಿಯೂ ಪರಿಸ್ಥಿತಿ ಬಂದಿರ್ತೈತಿ. ಇಲ್ಲಪ್ಪ ಇದು ಸೇವಾ ಏನು ಹಿಡಿದೇನೋ ಸಂಕಲ್ಪ ಅದನ್ನಟ್ಟು ಮಾಡಿ ಬಿಟ್ಟೇನೋ, ಏನು ಆಕ್ಕತ್ತಿಲ್ಲ, ಎಲ್ಲರಿಗೂ ಆಗ್ತೈತಿ ನನಗೆ ಆಕ್ಕತ್ತಿಲ್ಲ ಅನ್ನೋ ಒಂದು ಮನಸ್ಸಾಗ ಎಲ್ಲೋ ಒಂದು ರೀತಿ ಕಾಡ್ತಿರ್ತೈತಿ. ಆದ್ರೆ ಒಂದು ತಿಳ್ಕೊರಿ, ಯಾವಾಗ ಸ್ವಾಮಿ ಮಹಾರಾಜರ ನಮ್ಮ ಜೀವನದಾಗ ಎಲ್ಲ ಬಂದಾದೈತಿ, ಇನ್ನೇನೂ ಇಲ್ಲಪ್ಪ ನಮ್ಮ ಜೀವನದ ಕೊನೆ ಕ್ಷಣ ಐತಿ, ನಾವು ಎಲ್ಲ ಹತಾಶೆ ಆಗಿದ್ದೆವು, ಏನೂ ಇಲ್ಲ, ಇನ್ನು ಏನೂ ಯಾವುದೇ ದಾರಿ ಕಾಣ್ತಿಲ್ಲ, ಆವಾಗ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಚಮತ್ಕಾರಗಳನ್ನ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಯಾಕಂದ್ರೆ ನಮ್ಮ ಕರ್ಮಗಳ ಅನುಸಾರ ನಮ್ಮ ಫಲಗಳ ಅಥವಾ ನಾವು ಮಾಡುವಂಥ ಏನು ಕೆಲಸ ಕರ್ಮಗಳು ಇರ್ತಾವಲ್ಲ ಅದರ ಫಲಾನುಸಾರವಾಗಿ ನಮಗೆ ನಮ್ಮ ಸೇವೆಯ ಪ್ರತಿಫಲವನ್ನು ನೀಡ್ತಿರ್ತಾರೆ. ಹಾಗಾಗಿ ಯಾವತ್ತು ಎಂಥ ಕಠಿಣ ಪರಿಸ್ಥಿತಿ ನಮ್ಮ ಜೀವನದಾಗ ಬಂದರೂ ಸ್ವಾಮಿ ಮಹಾರಾಜರ ಮ್ಯಾಗ ನಾವು ಯಾವತ್ತೂ ಆ ವಿಶ್ವಾಸವನ್ನು ತೋರಿಸ್ಬಾರ್ದು, ಆ ವಿಶ್ವಾಸನ ಮನಸ್ಸಾಗ ಮೂಡಬಾರ್ದು. ಇಲ್ಲ ಸ್ವಾಮಿ ಇಲ್ಲ, ಏನಿಲ್ಲ, ಈ ಸೇವೆ ಇಲ್ಲ, ಎಲ್ಲ ಸುಳ್ಳೈತಿ, ಇಂಥ ಒಂದು ಪರಿಸ್ಥಿತಿ ಯಾವತ್ತೂ ನಮ್ಮ ಜೀವನದಾಗ ಬರೋದು ಖಂಡಿತವಾಗಿ ನಾನು ಹೇಳೋದಿಷ್ಟೇ. ಯಾಕಂದ್ರೆ ಯಾವಾಗ ನೀವು ಸ್ವಾಮಿ ಮಹಾರಾಜರಿಗೆ ನೀವು 100% ಅಂದ್ರೆ ಸಂಪೂರ್ಣವಾಗಿ ಶರಣ ಹೋದ, ಯಾವ ರೀತಿ ನಾವು ಕಣ್ಣು ಮುಚ್ಚಿ ನಮ್ಮ ತಂದೆ ತಾಯಿನ ನಂಬ್ತಿಲ್ಲ, ಅವ್ರು ಏನು ಹೇಳಿದ್ರು ನಮ್ಮ ಒಳ್ಳೇದಕ್ಕನ್ನೋ ಒಂದು ಏನು ನಮ್ಗೆ ಭಾವನೆ ಇರ್ತಿಲ್ಲ, ಅದೇ ರೀತಿ ಸ್ವಾಮಿ ಮಹಾರಾಜರ ಮ್ಯಾಗ ನೀವು ವಿಶ್ವಾಸ ಇಡ್ಬೇಕು, ಅದಕ್ಕಿಂತ ಹೆಚ್ಚಿಡ್ಬೇಕು. ಯಾಕಂದ್ರೆ ನಾವು ಒಂದು ಹೆಜ್ಜೆ ಸ್ವಾಮಿ ಸೇವೆದಾಗ ಬರೋದಂದ್ರೆ ಅಷ್ಟು ಈಸಿ ಅಲ್ಲ. ಸ್ವಾಮಿ ಮಹಾರಾಜರ ಆಜ್ಞೆ ಆಗಬೇಕು, ಸ್ವಾಮಿ ಮಹಾರಾಜರ ಕೃಪಾ ಆಗಬೇಕು. ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಬಂದಾರಂದ್ರೆ ಖಂಡಿತವಾಗಿ ನಮ್ಮ ಜೀವನದಾಗ ಒಳ್ಳೇದು ಆಗೇ ಆಗ್ತಿದೆ. ಯಾಕಂದ್ರೆ ನಮ್ಮ ಕಷ್ಟಗಳಿಗಿನ್ನ ನಮ್ಮ ಕಷ್ಟಗಳು ಇಲ್ಲ, ಸ್ವಾಮಿ ಸೇವೆದಾಗ ಬಂದ ಕೂಡಲೇ ಕಷ್ಟಗಳು ಬರೋಲ್ಲ ಅಂತ ಏನಿಲ್ಲ. ಆದ್ರೆ ಆ ಕಷ್ಟಗಳ ತೀವ್ರತೆಗಳು ಕಡಿಮೆ ಆಗ್ತಾವೆ. ಆ ಒಂದು ದೊಡ್ಡ ಅಪಘಾತ ಆಗೋದೈತೆ, ಅದು ಸಣ್ಣತ್ರ ಹೋಗಿ ತೀರ್ತೈತಿ. ಏನೋ ನಮ್ಮ ನೋಡ್ರಿ ಸ್ವಾಮಿ ಮಹಾರಾಜರ ನಮ್ಮ ಜೀವನದಾಗ ಬಂದ್ರೆ ನಮ್ಮ ಹಣೆ ಬರ್ದಾಗ ನಮ್ಮ ಅದೃಷ್ಟದಾಗ ಇಲ್ಲಿ ಸಕಾಟ ನಮಗೆ ಕೊಡ್ತಾರೆ. ಯಾವಾಗಪ್ಪ ಅಂದ್ರೆ ನಾವು ಅವ್ರ ತಕ್ಕಂಗೆ ಸೇವೆಯನ್ನು ಮಾಡಬೇಕು. ನಾವು ಯಾವ ರೀತಿ ನಾವು ಒಂದು ಕೆಲಸ ನಮ್ಮ ಗುರಿಯನ್ನು ತಲುಪಬೇಕಾದ್ರೆ ಎಷ್ಟು ಪರಿಶ್ರಮ ಪಡ್ತಿರ್ತಲ್ಲ, ಅದೇ ರೀತಿ ಪರಿಶ್ರಮ ನಾವು ಇಲ್ಲಿ ಸ್ವಾಮಿ ಸೇವೆದಾಗ ಸೇವೆ ಮುಖಾಂತರ ಪರಿಶ್ರಮ ಪಡೋದೈತಿ. ಸೇವೆಯನ್ನು ಪ್ರಸಾರ ಮಾಡೋದ್ರ ಮುಖಾಂತರ, ಸೇವೆಯನ್ನು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡೋ ಮುಖಾಂತರ ಇಲ್ಲಿ ಪರಿಶ್ರಮ ಕಷ್ಟಪಡೋದೈತಿ. 1 ತಿಂಗಳ 2 ತಿಂಗಳ ಸೇವೆ ಮಾಡಿ ಯಾವುದೇ ರೀತಿ ಅನುಭವಗಳು ನಮ್ಗೆ ಬರ್ದಿಲ್ಲ. ನಿಮ್ಮ ಕರ್ಮಗಳು ಒಳ್ಳೆಯದಿದ್ದು ನಿಮ್ಮ ಪೂರ್ವಜನ್ಮದ ಪುಣ್ಯಕ್ಕೆ ಖಂಡಿತ 8 ದಿವಸದಾಗೂ ನಿಮ್ಗೆ ಸೇವೆ ಅನುಭವ ಬರ್ತಾವೆ. ಆದರೆ ಯಾವಾಗೂ ನೀವು ಸ್ವಾಮಿ ಮಹಾರಾಜರ ಮ್ಯಾಗ ಅವಿಶ್ವಾಸ ಏನು ಪರೀಕ್ಷೆ ನಡೀಕೋದಿಲ್ಲ ಅದನ್ನೆಲ್ಲ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊಂತ ನಮ್ಮ ನಿತ್ಯ ಸೇವೆ ಏನೈತಿಲ್ಲ ಅದನ್ನು ಖಂಡನೆ ಮಾಡ್ದೆ ಪ್ರತಿನಿತ್ಯ ಮಾಡ್ತೇವೆ. ಪ್ರತಿನಿತ್ಯ ಒಂದು ಹೊಸ ಸಮಸ್ಯೆ ನೋಡ್ರಿ, ಸ್ವಾಮಿ ಸೇವೆ ಮಾಡ್ಕೊತು ಅಂದ್ರೆ ನಮ್ಮ ಜೀವನದಾಗ ಇಷ್ಟು ಕಷ್ಟಗಳು ಹೆಚ್ಚಾಗ್ತಾವಲ್ಲ. ಯಾಕಂದ್ರೆ ಸ್ವಾಮಿ ಮಹಾರಾಜರು ನಮ್ಮ ಪರೀಕ್ಷೆನೇ ತೊಗೊತಿರ್ತಾರೆ. ನನ್ನ ಭಕ್ತರ ನನ್ನ ಕೊಡುವಂಥ ಪರೀಕ್ಷೆದಾಗ ಯಶಸ್ವಿ ಆಗ್ತಾರಿಲ್ಲೋ, ನನ್ನ ಮ್ಯಾಗ ಇವ್ರು ಎಷ್ಟು ವಿಶ್ವಾಸ ಇಟ್ಟಿದಾರಿಲ್ಲೋ. ನಾವು ಒಂದು ಸ್ಕೂಲಿಗೆ ಹೋಗಿರ್ತೇವೆ, ಅಲ್ಲಿ ನಮ್ಮನ್ನ ವರ್ಷ ಪೂರ್ತಿ ಕಲಿಸಿರ್ತಾರೆ, ಆದ್ರೆ ಕೊನೆಯದಾಗಿ ನಮಗೆ ಎಕ್ಸಾಮ್ ತೊಗೋತಿರ್ತಾರಲ್ಲ, ನಾವು ಎಷ್ಟು ಕಲ್ತಿದ್ದೆವು, ನಾವು ಅಲ್ಲಿ ಏನು ಕಲ್ತಿದ್ದೆವು ಅನ್ನೋದು, ಎಷ್ಟು ಕಲ್ತಿದ್ದೆವು ಅನ್ನೋದು. ಅದೇ ರೀತಿ ಸ್ವಾಮಿ ಮಹಾರಾಜರ ಮ್ಯಾಗ ನಾವು ಎಷ್ಟು ಪೂರ್ಣ ವಿಶ್ವಾಸ ಇಟ್ಟಿದ್ದೆವು, ಎಷ್ಟು ಅವ್ರ ಸೇವೆಯಿಂದ ಅವರ ನೀಡುವಂಥ ಮಾರ್ಗದರ್ಶನದಿಂದ ನಾವು ಏನೇನು ಒಳ್ಳೇದು ನಮ್ಮ ಜೀವನದಾಗ ಅನುಸರಣೆ ಮಾಡ್ಕೋದು ಅನ್ನೋದು ರೀತಿ ಪರೀಕ್ಷೆ ತೊಗೋತಿರ್ತಾರೆ. ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ಕೊತು ಅಂದ್ರೆ ಖಂಡಿತವಾಗಿ
ನಮ್ಮ ಜೀವನದಾಗ ಕಷ್ಟಗಳು ಸ್ಟಾರ್ಟಿಂಗ್ ಕಷ್ಟಗಳು ಅಂದ್ರೆ ಏನು ದೊಡ್ಡ ಕಷ್ಟಗಳಲ್ಲ. ಸ್ಟಾರ್ಟಿಂಗ್ ಸಮಸ್ಯೆಗಳು ನಮ್ಮ ಸುತ್ತಮುತ್ತ ನಕಾರಾತ್ಮಕ ನಕಾರಾತ್ಮಕ ಊರ್ಜಾ ಕೂಡ ನಮ್ಮನ್ನು ಸೇವೆಯನ್ನು ಮಾಡಿದಂಗೆ ತಡಿತಿರ್ತೈತಿ. ಏನೋ ಶಾರೀರಿಕ ತ್ರಾಸಾಗಲಿ, ಮಾನಸಿಕ ತ್ರಾಸಾಗಲಿ, ಮನ್ಯಾಗ ಕಿರಿಕಿರಿ ಈ ರೀತಿಯ ಸಮಸ್ಯೆ ಆಗಿರ್ತಾವೆ. ಆದ್ರೆ ಖಂಡಿತವಾಗಿ ಅದನ್ನೆಲ್ಲ ಮೀರಿ ನೀವು ಸ್ವಾಮಿ ಸೇವೆ ಮಾಡ್ರಂದ್ರೆ ನಿಮ್ಮ ಜೀವನವನ್ನು ಸುಂದರವಾಗಿ ನಿಮ್ಮ ಜೀವನದಾಗ ನೀವು ಊಹಿಸಿದ ಸಕಟ್ ಸ್ವಾಮಿ ಮಹಾರಾಜರು ನಿಮ್ಗೆ ನೀಡ್ತಿರ್ತಾರೋ ಆ ರೀತಿ ಸೇವೆಯನ್ನು ನಾವು ಮಾಡ್ಬೇಕು. ಏನೇ ಆಗಲಿ ಈಗ ಯಾವುದೇ ಒಂದು ನಮ್ಮ ಗುರಿ ಅಥವಾ ಯಾವುದೇ ಒಂದು ನಮ್ಮ ಕೆಲಸ ಆಗ್ಬೇಕಂತ ನಾವು 21 ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ತಿರ್ತೀವೋ ಅಥವಾ ಆ ತಾರಕ ಮಂತ್ರ ಅನುಷ್ಠಾನ ಮಾಡ್ತಿರ್ತೀವೋ ಅಥವಾ ಗುರುಚರಿತ್ರೆ ಪಾರಾಯಣ ನಮಗೆ ಯಾವ ಯಥಾಶಕ್ತಿ ನಾವು ಸೇವೆಯನ್ನು ಮಾಡ್ತಿರ್ತೀವೋ ನಮ್ಮ ಸೇವೆ ಸಂಕಲ್ಪ ಮುಗಿತು ಆ ಸೇವೆ ಅಥವಾ ನಾವು ಏನು ಕೆಲಸಕ್ಕೋಸ್ಕರ ಮಾಡಿರ್ತೀವಲ್ಲ ಆ ಸೇವೆ ಆಗಲಿಲ್ಲ ಅಂದ್ರೆ ನಿರಾಶೆ ಆಗಬಾರ್ದು. ಅಲ್ಲಿ ನಾವು ಒಂದು ವಿಚಾರ ಮಾಡ್ಬೇಕೇನಂದ್ರೆ ಸ್ವಾಮಿ ಮಹಾರಾಜರು ನಮಗೆ ಏನು ಒಳ್ಳೇದಿತ್ತು ಅದನ್ನು ನಮಗೆ ನೀಡ್ತಿರ್ತಾರೆ. ಅದರಿಂದ ಯಾವುದೋ ಒಂದು ಕೆಲಸದಿಂದ ಯಾವುದೋ ಒಂದು ಇದರಿಂದ ನಮ್ಮ ಜೀವನದಾಗ ಹಾನಿ ಆಗೋದಿತ್ತು, ನಮಗೆ ತೊಂದರೆ ಆಗೋದಿತ್ತು ಅಂದ್ರೆ ನೀವು ಎಷ್ಟೇ ಇದು ಮಾಡ್ರೂ ಅದನ್ನು ನೀಡಲ್ಲ, ಅದಕ್ಕಿಂತ ಉತ್ತಮವಾದದ್ದು ನಮಗೆ ನೀಡ್ತಾರೋ. ಹಾಗಾಗಿ ಸ್ವಾಮಿ ಮಹಾರಾಜರು ಏನಾದರೂ ನಮ್ಮ ಜೀವನದಾಗ ಸ್ವಾಮಿ ಮಹಾರಾಜರಾದ್ರೆ ನಮ್ಗೆ ಒಳ್ಳೇದಕ್ಕೋಸ್ಕರ ಮಾಡ್ತಿರ್ತಾರೆ ಹೇಳಿ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿ ನೋಡ್ರಿ. ಖಂಡಿತ ನೀವು ಏನೇ ಊಹಿಸಿದ್ರು ಕೂಡ ನೀವನ್ನ ಈ ರೀತಿ ಆಗ್ತಪ್ಪ ಈ ರೀತಿ ಆಗೋಲ್ಲ ಅನ್ನೋದು ಕೂಡ ನೀವು ಇಲ್ಲ. ಈ ರೀತಿ ಅಸಾಧ್ಯವಾದ್ದನ್ನು ಸಾಧ್ಯವಾಗಿ ಮಾಡುವಂಥ ಶಕ್ತಿ ಸ್ವಾಮಿ ಮಹಾರಾಜರಿಗೆ ಐತಿ. ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಪೂರ್ಣ ವಿಶ್ವಾಸ ಇಟ್ಟು ಮಾಡ್ತಾ ಹೋಗಿ ಖಂಡಿತ ಒಳ್ಳೆಯದಾಗೇ ಆಗ್ತೈತಿ. ನೀವು ಎಷ್ಟೇ ಕಷ್ಟ ಇರಲಿ ಏನಿರಲಿ ಅದನ್ನೆಲ್ಲ ದೂರ ಮಾಡುವಂಥ ಶಕ್ತಿ ಬ್ರಹ್ಮಾಂಡ ನಾಯಕರು ನಮ್ಮ ಜೊತೆ ಇದ್ದಾರೆ. ಅಂದ್ರೆ ಯಾವುದೇ ರೀತಿ ಚಿಂತೆ ಬೇಡ, ಏನು ಬೇಡ, ಜಸ್ಟ್ ನಿಸ್ವಾರ್ಥ ಭಾವನೆಯಿಂದ ಸ್ವಾಮಿ ಸೇವೆಯನ್ನು ಮಾಡ್ಕೊತ ಹೋಗ್ರಿ ಅನ್ಕೋತ ಇವತ್ತಿನ ಒಂದು ಈ ಸಣ್ಣ ಮೋಟಿವೇಶ್ನಲ್ ಅನ್ಕೋರಿ ಅಥವಾ ನಿಮ್ಮ ಮನಸ್ಸಿನಾಗಿರುವಂಥ ಪ್ರಶ್ನೆಗಳು ಉತ್ತರ ಅಂತ ಅನ್ಕೋರಿ ಅಥವಾ ಸ್ವಾಮಿ ಮಹಾರಾಜರ ನಮ್ಗೆ ಯಾವ ರೀತಿ ಪರೀಕ್ಷೆನ ತೆಗಿತಾರೆ ಅನ್ನೋ ಒಂದು ಸಣ್ಣ ಉದಾಹರಣೆ ಅಂತ ತಿಳ್ಕೊಂಡೆ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊಂಡು ಹೊಸವಾಯಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಅದಕ್ಕಿಂತ ಹೆಚ್ಚಾಗಿ ಸೇವೆಯನ್ನು ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ. ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.